ಎಲ್ರಿಗೂ ನಮಸ್ಕಾರ. ಪುಟ್ಟ ಕೃಷ್ಣನ ಬಗ್ಗೆ ಈ ಕಥೆಯನ್ನ ಬಹಳ ಕಡಿಮೆ ಜನರಿಗೆ ಗೊತ್ತು. ಒಂದು ದಿನ ಯಶೋದೆ ಕೃಷ್ಣನನ್ನ ಮಲಗಿಸಿ ಮನೆಯ ಕೆಲಸದಲ್ಲಿ ತೊಡಗಿದ್ದಳು. ಅಷ್ಟರಲ್ಲಿ ಒಂದು ಹಣ್ಣು ಮಾರುವ ಅಜ್ಜಿ ಮನೆ ಮುಂದೆ ಬಂದು ಹಣ್ಣು ಹಣ್ಣು ಎಂದು ಕೂಗಿದಳು. ಕೃಷ್ಣ ಓಡುತ್ತಾ ಹೊರಗೆ ಬಂದನು. ಆದರೆ ಅವನ ಬಳಿ ಹಣ ಇರಲಿಲ್ಲ. ಅವನು ತನ್ನ ಪುಟ್ಟ ಕೈಗಳಲ್ಲಿ ಸ್ವಲ್ಪ ಅಕ್ಕಿಯನ್ನ ಹಿಡಿದು ಹಣ್ಣು ಕೊಳ್ಳಲು ಹೊರಟನು. ಓಡುತ್ತಾ ಬಂದಾಗ ಅವನ ಕೈಯಲ್ಲಿದ್ದ ಬಹುತೇಕ ಅಕ್ಕಿ ದಾರಿಯಲ್ಲೇ ಕೆಳಗೆ ಬಿದ್ದು ಹೋಯಿತು. ಕೊನೆಗೆ ಅವನ ಕೈಯಲ್ಲಿ ಕೆಲವೇ ಕಾಳುಗಳು ಉಳಿದವು. ಅದನ್ನು ನೋಡಿ ಆ ಅಜ್ಜಿಯ ಮನಸ್ಸು ಕರಗಿತು. ಅವಳು ಹೇಳಿದಳು, ಇಷ್ಟೇ ಸಾಕು ಕಂದ ಎಂದು ಕೃಷ್ಣನ ಕೈಗೆ ತುಂಬಾ ಹಣ್ಣುಗಳನ್ನು ಹಾಕಿದಳು. ನಂತರ ತನ್ನ ಬುಟ್ಟಿಯನ್ನು ನೋಡಿದಾಗ ಅವಳು ಬೆಚ್ಚಿಬಿದ್ದಳು. ಹಣ್ಣುಗಳಿದ್ದ ಬುಟ್ಟಿ ಚಿನ್ನ, ಮುತ್ತು ಮತ್ತು ಅಮೂಲ್ಯ ರತ್ನಗಳಿಂದ ತುಂಬಿತ್ತು. ಅದು ಕೃಷ್ಣನ ಕೃಪೆ ಎಂದು ಹೇಳಲಾಗುತ್ತದೆ. ಈ ಕಥೆ ನಮಗೆ ಒಂದು ಪಾಠ ಕಲಿಸುತ್ತದೆ. ದೇವರಿಗೆ ನಮ್ಮ ಸಂಪತ್ತಿನ ಮೌಲ್ಯ ಮುಖ್ಯವಲ್ಲ, ನಮ್ಮ ಭಕ್ತಿಯ ಮೌಲ್ಯ ಮುಖ್ಯ. ಇಂತಹ ಶ್ರೀಕೃಷ್ಣನ ಅಪರೂಪದ ಕಥೆಗಳಿಗಾಗಿ ನಮ್ಮ ವಾಹಿನಿಯನ್ನು ಈಗಲೇ ಚಂದಾದಾರರಾಗಿ. ಧನ್ಯವಾದಗಳು.